KNR ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ ನಾವು ಇವತ್ತು ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿನ ತೋರ್ಸಕ್ಕೆ ಅಂಜನಾಪುರ ಸೆಕೆಂಡ್ ಬ್ಲಾಕ್ ಅಲ್ಲಿ ಇದೀವಿ. ಸೊ ಈ ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು 20/30. ಇದು BDA ಪ್ರಾಪರ್ಟಿ. ಸೊ ಇದರ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಆಗಿರುತ್ತೆ, ಪ್ರಾಪರ್ಟಿ ಫೇಸಿಂಗ್. ಆ್ಯಂಡ್ ಇದು ಫ್ರಂಟ್ ಎಲಿವೇಶನ್ ನೋಡ್ತಿದ್ದೀರಲ್ಲ, ಈಗಿನ ಟ್ರೆಂಡಿಗೆ ತಕ್ಕಂತೆಯೇ ಫ್ರಂಟ್ ಎಲಿವೇಶನ್ಗೆ ಒಂದು ರಿಚ್ ಲುಕ್ನ ಕೊಟ್ಟಿದ್ದಾರೆ. ಸೊ ಈ ಎಲಿವೇಶನಲ್ಲಿ ಇಲ್ಲಿ ಫ್ರಂಟ್ ಗೇಟ್ ಪಕ್ಕದಲ್ಲೇ 2 ಕ್ಯಾಮ್ರಾಗೆ ಆಕ್ಸೆಸ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ ಗೇಟ್. ಸೊ ಎಂಟರ್ ಆದ ತಕ್ಷಣ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಲಾಟ್ಗೆ ಅಂತ ಹೇಳಿ ಸ್ಪೇಸ್ ಇದೆ, ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ನೀವು ಆರಾಮಾಗಿ ಒಂದು 2-3 ಕಾರು ಬೈಕ್ಸ್ ಎಲ್ಲ ನಿಲ್ಲಿಸ್ಕೋಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ಮೀಟರ್ ಬೋರ್ಡ್ ಆಗಿದೆ, ಸಪ್ರೇಟ್ ಮೀಟರ್ ಬೋರ್ಡ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಂಪ್ ಇದೆ, ಅದು 7000 ಲೀಟರ್ ಕೆಪಾಸಿಟಿದು. ಆ್ಯಂಡ್ ಇಲ್ಲಿ ವಾಟರ್ ಕನೆಕ್ಷನ್ಗೆ ನಿಮಗೆ ಬೋರ್ವೆಲ್ಲು ಇದೆ ಮತ್ತು ಕಾವೇರಿ ಕನೆಕ್ಷನ್ ಕೂಡ ಇದೆ. ಸೊ ವಾಟರ್ಗೆ ಇಲ್ಲಿ ನಿಮಗೆ ಯಾವುದಂತ ತೊಂದರೆ ಬರಲ್ಲ. ಸೊ ಇದು ಬಂದ್ಬಿಟ್ಟು ಸಿಲಿಂಡರ್ ಯೂನಿಟ್. ಸೊ ಪಾರ್ಕಿಂಗ್ ಲಾಟ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಕಾಣ್ತಿದೆ ಅಂತ ಹೇಳಿ. ಗ್ರೌಂಡ್ ಫ್ಲೋರ್ ನೋಡಿದ್ವಿ, ಈಗ ಬನ್ನಿ ಫಸ್ಟ್ ಫ್ಲೋರ್ ಕೂಡ ನಿಮಗೆ ತೋರಿಸ್ತೀವಿ. ಸೊ ಇವಾಗ ಸ್ಟೇರ್ ಕೇಸ್ ನೋಡ್ತಿದ್ದೀರಲ್ಲ, ಇಲ್ಲಿ ಫ್ಲೋರಿಂಗ್ ಎಲ್ಲ ಗ್ರಾನೈಟಿಂದ ಮಾಡಿದ್ದಾರೆ. ಆ್ಯಂಡ್ ಸೈಡಲ್ಲಿ SS ರೈಲಿಂಗ್ಸ್ ಇದೆ. ಸೊ ಸ್ಟೇರ್ ಕೇಸ್ ಮೇಲ್ಗಡೆ ವಿನಿಯರ್ ವುಡ್ ಶೀಟಿಂದ ಒಂದು ಡಿಸೈನ್ನ ಕೊಟ್ಟಿದ್ದಾರೆ, ಅದರ ಜೊತೆಗೆ ಲೈಟ್ಸ್ ಕೂಡ ಇದೆ. ಸೊ ಇದು ಮೇನ್ ಡೋರ್ ಆಗಿರುತ್ತೆ. ಆ್ಯಂಡ್ ಇದ್ರ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆಗಿದೆ. ಸೊ ಪೂರ್ತಿ ವಾಸ್ತು ಪ್ರಕಾರ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮೇನ್ ಡೋರ್ ಬಂದ್ಬಿಟ್ಟು ಪ್ಯೂರ್ ಟೀಕ್ ವುಡ್ ಆಗಿರುತ್ತೆ. ಸೊ ಡೀಟೇಲ್ ಡಿಸೈನ್ಸ್ ಎಲ್ಲ ಇದೆ ಡೋರಲ್ಲಿ. ಸೊ ಎಂಟರ್ ಆದ ತಕ್ಷಣವೇ ನಮಗೆ ಒಂದು ಸ್ಪೇಷಿಯಸ್ ಆಗಿರೋವಂಥ ಕಲರ್ಫುಲ್ ಆಗಿರೋವಂಥ ಹಾಲ್ ಸಿಗುತ್ತೆ. ಸೊ ಮೇಲೆ POP ಡಿಸೈನ್ ಕೂಡ ತುಂಬ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಸೈಡಲ್ಲಿ ಇಲ್ಲಿ ವಿಂಡೋಸ್ ಇದೆ, ಗಾಳಿ ಬೆಳಕು ಚೆನ್ನಾಗಿ ಬರಲಿ ಮನೆಗೆ ಅಂತ ಹೇಳಿ. ಸೊ ಇಲ್ಲಿ ಸ್ಟೋರೇಜ್ ಯೂನಿಟ್ಸ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಕೆಳಗಡೆ, ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು TV ಯೂನಿಟ್. ಸೊ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಅಂತ ಹೇಳಿ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ ಸಾಕಷ್ಟು. ಇದು ಬಂದ್ಬಿಟ್ಟು ಪೂಜಾ ರೂಮ್. ಇದು ಕೂಡ ಟೀಕ್ ವುಡ್ಂದಾನೇ ಮಾಡಿರೋದು. ಆ್ಯಂಡ್ ಇಲ್ಲಿ ಮೇಲೆ ಒಂದು ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಈ ಡೋರ್ಸ್ ಎಲ್ಲಾನು ಅವ್ರು ನಿಮಗೆ ಫಿಟ್ಟಿಂಗ್ಸ್ನೆಲ್ಲ ಮಾಡಿ ಕೊಡ್ತಾರೆ, ಒಂದ್ಸಲಿ ನೀವು ಇಲ್ಲಿ ಬಂದು ನೋಡಿ ತಗೊಂಡ್ಮೇಲೆ. ಸೊ ಇಲ್ಲಿ ಕೆಳಗೆ ನೋಡ್ತಿದ್ದೀರಲ್ಲ, ಎಲ್ಲ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಆಗಿರುತ್ತೆ. ಎಲ್ಲ ಪೂರ್ತಿ ಮನೆ ಫ್ಲೋರಿಂಗ್ ಎಲ್ಲ ಗ್ರಾನೈಟಿಂದ ಮಾಡಿದ್ದಾರೆ. ಸೊ ಕಿಚನ್ ಮಾಡರ್ನ್ ಟ್ರೆಂಡ್ ತಕ್ಕಂಗೆ ಇದೆ. ಆ್ಯಂಡ್ ಇಲ್ಲೆಲ್ಲ ಸ್ಕ್ವಾಟ್ ಫಿನಿಶಿಂಗ್ ಬರುತ್ತೆ. ಸೊ ಕಿಚನಲ್ಲಿ ಸಾಕಷ್ಟು ಸ್ಟೋರೇಜ್ ಯೂನಿಟ್ಸ್ ಇದೆ, 2 ಸೈಡಲ್ಲೂ ಇದೆ. ಸೊ ಕಿಚನ್ ಎಲ್ಲ ನೀವು ಸಾಮಾನುಗಳನ್ನು ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಇದು ಸಿಂಕ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಕಿಚನ್ ಪಕ್ಕದಲ್ಲಿ ಒಂದು ಯುಟಿಲಿಟಿಗೆ ಅಂತ ಹೇಳಿ ಸ್ಪೇಸ್ ಇದೆ. ಯುಟಿಲಿಟಿ ಸ್ಪೇಸ್ನ ಕೂಡ ಗ್ರಿಲ್ಸಿಂದ ಕವರ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯುಟಿಲಿಟಿ ಪಕ್ಕದಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ವಾಶ್ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಸೊ ಈಗ ಇಲ್ಲಿ ನೋಡ್ತಿದ್ದೀರಲ್ಲ ನಾನು ನಿಂತ್ಕೊಂಡಿರೋ ಅಂಥ ಏರಿಯಾ. ಸೊ ಈ ಏರಿಯಾ ಬಂದ್ಬಿಟ್ಟು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಸ್ಟೋರೇಜ್ಗೆ ಅಂತ ಹೇಳಿ ಯೂನಿಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ವಿಂಡೋ ಬರುತ್ತೆ. ಆ್ಯಂಡ್ ಇಲ್ಲಿ ನೀವು ವಾಶ್ ಬೇಸಿನ್ ಸಿಂಕ್ನ ಇಲ್ಲಿ ನೀವು ಫಿಟ್ ಮಾಡ್ಕೋಬೋದು. ಇಲ್ಲಿ ಕೂಡ POP ಡಿಸೈನ್ ತುಂಬ ಚೆನ್ನಾಗಿದೆ. ಒಂದು ವಿನಿಯರ್ ವುಡ್ ಶೀಟಿಂದ ಮಾಡಿರೋವಂಥ ಡಿಸೈನ್ ಇದೆ. ಸೊ ಈಗ ಫಸ್ಟ್ ಫ್ಲೋರ್ ಕೂಡ ನೋಡಿದ್ವಿ, ಬನ್ನಿ ಸೆಕೆಂಡ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ.
ಸೊ ಎಲ್ಲ ಫ್ಲೋರಲ್ಲೂ ಸ್ಟೇರ್ ಕೇಸ್ಗೆ SS ರೈಲಿಂಗ್ಸ್ ಕೊಟ್ಟಿದ್ದಾರೆ ಸೈಡಲ್ಲಿ. ಆ್ಯಂಡ್ ಡಿಫ್ರೆಂಟ್ ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಫ್ಲೋರ್ ಎಂಟರ್ ಆದ ತಕ್ಷಣ ಮುಂದ್ಗಡೆ ಒಂದು ವಾಲ್ ಮೌಂಟೆಡ್ ಟೇಬಲ್ ಸಿಗುತ್ತೆ. ಸೊ ಇದನ್ನ ನೀವು ವರ್ಕ್ ಟೇಬಲ್ ಆಗಲಿ ಸ್ಟಡಿ ಟೇಬಲ್ ಆಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಬುಕ್ಸ್ನ ಸ್ಟೋರ್ ಮಾಡೋಕ್ಕೆ ಕೂಡ ಸ್ಪೇಸ್ ಇದೆ. ಸೊ ಈ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ. ಸೊ ಈಗ ಎಂಟರ್ ಆಗ್ತಿರೋದು ಫಸ್ಟ್ ಬೆಡ್ರೂಮ್. ಸೊ ಪ್ರತಿಯೊಂದು ರೂಮಲ್ಲೂ ಇಲ್ಲಿ ಕಾಟ್ನ ಆಲ್ರೆಡಿ ಫಿಕ್ಸ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಕಾಟ್ ಹಿಂದ್ಗಡೆ ವಿಂಡೋಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ. ಸೊ ಇದು ಬ್ಲ್ಯಾಕ್ ಮತ್ತು ಚಾರ್ಕೋಲ್ ಗ್ರೇಷ್ ಕಲರಲ್ಲಿ ಫಿನಿಶಿಂಗ್ ಬಂದಿದೆ ಕಬೋರ್ಡ್ದು. ಇಲ್ಲಿ ಮುಂದ್ಗಡೆ TV ಯೂನಿಟ್ ಇದೆ. ಈ ಸೈಡ್ ನಮಗೆ ಒಂದು ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಅದರ ಪಕ್ಕದಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಸೊ ಈಗ ಎಂಟರ್ ಆಗ್ತಿರೋವಂಥದ್ದು ಸೆಕೆಂಡ್ ಬೆಡ್ರೂಮ್. ಸೆಕೆಂಡ್ ಬೆಡ್ರೂಮ್ ಇನ್ನೂ ಕಲರ್ಫುಲ್ ಆಗಿದೆ. ಒಂದು ಫ್ಲೋರಲ್ ಡಿಸೈನ್ ಎಲ್ಲ ಬಂದಿದೆ ಕಬರ್ಡ್ಸ್ಗಾಗಲಿ ಕಾಟ್ಗಾಗಲಿ. ಇಲ್ಲೂ ಸಾಕಷ್ಟು ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ. ಸೊ ಈ ಕಡೆ ವಿಂಡೋ ಇದೆ. ಇದು ಅಟ್ಯಾಚ್ಡ್ ಬಾತ್ರೂಮ್. ಸೊ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಬರುತ್ತೆ. ಇದು ಬಂದ್ಬಿಟ್ಟು ಬಾಲ್ಕನಿ. ಸೊ ಬಾಲ್ಕನಿಗೆ ಮುಂದೆ ಇಲ್ಲಿ SS ರೈಲ್ ಜೊತೆ ಟಫ್ ಅಂಡ್ ಗ್ಲಾಸ್ ಕಾಂಬಿನೇಷನಲ್ಲಿ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಬನ್ನಿ ಬೇಗ ಥರ್ಡ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಸೊ ಥರ್ಡ್ ಫ್ಲೋರ್ ಎಂಟರ್ ಆಗೋಕ್ಕಿಂತ ಮುಂಚೆ ಮೇಲೆ ಒಂದು ದೊಡ್ಡದಾಗಿರೋಂಥ ಒಂದು ಸ್ಕೈಲೈಟ್ ಇದೆ. ಸೊ ಅದು ಕೂಡ ಟಫ್ ಅಂಡ್ ಗ್ಲಾಸಿಂದಾನೇ ಫಿನಿಶಿಂಗ್ ಬಂದಿದೆ. ಆ್ಯಂಡ್ ಅದು ನ್ಯಾಚುರಲ್ ಲೈಟ್ ತುಂಬ ಚೆನ್ನಾಗಿ ಬರ್ತಿದೆ ಈ ಮನೆಗೆ. ಸೊ ಇಲ್ಲಿ ಥರ್ಡ್ ಫ್ಲೋರ್ ಎಂಟ್ರೆನ್ಸಲ್ಲಿ ನಮಗೆ ಇಲ್ಲಿ ವಾಷಿಂಗ್ ಮೆಷಿನ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಅದರ ಈ ಸರ್ಫು ಅದು ಇದು ಎಲ್ಲ ಸ್ಟೋರ್ ಮಾಡೋಕ್ಕೆ ಅಂತ ಕೂಡ ಸ್ಪೇಸ್ ಇದೆ. ಸೊ ಇದು ಬಂದ್ಬಿಟ್ಟು ಬೆಡ್ರೂಮ್. ಇಲ್ಲಿ ಕೂಡ ಅಟ್ಯಾಚ್ಡ್ ಕಾಟ್ ಇದೆ. ಆ್ಯಂಡ್ ಸಾಕಷ್ಟು ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ಸ್ ಇದೆ. ಇದು TV ಯೂನಿಟ್. ಸೊ ಇದು ಡ್ರೆಸ್ಸಿಂಗ್ ಮಿರರ್. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಪ್ರತಿಯೊಂದು ರೂಮ್ಗೂ ಅಟ್ಯಾಚ್ಡ್ ಬಾತ್ರೂಮ್ ಮತ್ತು ಕಾಟ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಈಗ ನಾನು ಎಂಟರ್ ಆಗ್ತಿರೋದು ಟೆರೆಸ್ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಆ್ಯಂಡ್ ವ್ಯೂ ತುಂಬ ಚೆನ್ನಾಗಿದೆ ಇಲ್ಲಿಂದ ಸುತ್ತಮುತ್ತಲು. ಆ ಟೆರೆಸಲ್ಲಿ ಅಲ್ಲಿ ಸೈಡಲ್ಲಿ ನೋಡ್ತಿದ್ದೀರಲ್ಲ, ಅದು ಒಂದು ವಾಷಿಂಗ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಮೇಲೆ ಇಲ್ಲಿ ಓವರ್ ಹೆಡ್ ಟ್ಯಾಂಕ್ಗೆ ಆಕ್ಸೆಸ್ ಇದೆ. ಸೊ ಇದೆಲ್ಲ ಓಪನ್ ಇರೋದ್ರಿಂದ ಟೆರೆಸ್ ತುಂಬ ಚೆನ್ನಾಗಿ ಕಾಣ್ತಿದೆ. ಪಾರ್ಟಿ ಮಾಡೋಕ್ಕೆ ಹೇಳಿ ಮಾಡಿಸಿದ ಸ್ಪೇಸ್ ಇದ್ದಂಗಿದೆ. ವೀಕ್ಷಕರೇ ನೋಡಿದ್ರಲ್ಲ, ನಾವು ನಿಮಗೆ ಇವತ್ತು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ಪ್ರಾಪರ್ಟಿನ ತೋರಿಸಿದ್ದೀವಿ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಅಂಜನಾಪುರ 2nd ಬ್ಲಾಕ್ ಆಗಿರುತ್ತೆ. ಸೊ ಈ ಪ್ರಾಪರ್ಟಿ ಸುತ್ತಮುತ್ತಲು ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಮತ್ತು ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಬರುತ್ತೆ. ಆ್ಯಂಡ್ ಸುತ್ತಮುತ್ತಲಲ್ಲಿ ಸಾಕಷ್ಟು ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ನಿಮಗೆ ಆಕ್ಸೆಸ್ ಸಿಗುತ್ತೆ. ಪ್ರಾಪರ್ಟಿ ವಿಡಿಯೋನ ಕಂಪ್ಲೀಟಾಗಿ ನಮ್ಮ ಚಾನಲಲ್ಲಿ ನೋಡಿ. ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಧನ್ಯವಾದಗಳು.